ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ದ ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ರಿಲೇಟೆಡ್ ಪ್ರಾಬ್ಲಮ್, ಎಸ್ಪೆಷಲಿ ಲುಕ್ ಇಟ್ ಹಿಯರ್. ಎ ಪ್ಯಾಸೆಂಜರ್ ಟ್ರೈನ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 80 ಕಿಲೋಮೀಟರ್ ಪರ್ ಅವರ್ leaves railway station 6 hours after a goods train leaves and overtake it in 4 hours. What is the speed of the goods train? ಓಕೆ, ಇಲ್ಲಿ ನೋಡಿ, ಒಂದು ಪ್ಯಾಸೆಂಜರ್ ಟ್ರೈನು ಅದರದ್ದು ಸ್ಪೀಡ್ ಬಂದ್ಬಿಟ್ಟು 80 ಕಿಲೋಮೀಟರ್ ಪರ್ ಅವರ್. ಓಕೆ, ಇದು ದ ಗೂಡ್ಸ್ ಟ್ರೈನ್ಗಿಂತ 6 ಅವರ್ಸ್ ಲೇಟ್ ಆಗಿ ಒಂದು ರೈಲ್ವೆ ಸ್ಟೇಷನಿಂದ ಬಿಡುತ್ತೆ. ಅದಕ್ಕಿಂತ ಮುಂಚೆ 6 ಅವರ್ ಗೂಡ್ಸ್ ಟ್ರೈನ್ ಬಿಟ್ಟಿರುತ್ತೆ. ಓಕೆ, ದ ಪ್ಯಾಸೆಂಜರ್ ಟ್ರೈನ್ ಬಿಟ್ಟಾದ್ಮೇಲೆ 4 ಅವರ್ಸ್ಗೆ ಗೂಡ್ಸ್ ಟ್ರೈನ್ ಮೀಟ್ ಮಾಡುತ್ತೆ. ಓಕೆ, ಅಂದರೆ ವಾಟ್ ಈಸ್ ದ ಸ್ಪೀಡ್ ಆಫ್ ಗೂಡ್ಸ್ ಟ್ರೈನ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದು 6+4 ಅವರ್ಸ್ 10 ಅವರ್ಸ್ ತಗೊಳುತ್ತೆ ಆ ಡಿಸ್ಟೆನ್ಸ್ ಕವರ್ ಆಗೋಕ್ಕೆ. ಇದು ಓನ್ಲಿ 4 ಅವರ್ಸಲ್ಲಿ ಆ ಡಿಸ್ಟೆನ್ಸ್ನ ಕವರ್ ಆಗಿರುತ್ತೆ. ರೈಟ್, ಇಲ್ಲಿ ನಿಮ್ಮದು ಗೂಡ್ಸ್ ಟ್ರೈನ್ದು ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು. ಲೆಟ್ಸ್ ಸಿ ಹಿಯರ್, ವಾಟ್ ಈಸ್ ದ ಡೇಟಾ ಈಸ್ ಗಿವನ್. ವಾಟ್ ಈಸ್ ದ ಸ್ಪೀಡ್ ಆಫ್ ಗೂಡ್ಸ್ ಟ್ರೈನ್ means what is the speed of passenger train is equal to 80 kilometer per hour. Okay, therefore the distance of the passenger train is equal to what is the time into what is the time taken into speed of the train. The VP, passenger speed of the train, passenger train, into the time taken. What is the 4 hours. Right, this is the distance traveled by the passenger train. Similarly, what is the V goods is equal to how much? Therefore the distance traveled of the goods train is equal to, okay, VG into hours. ಎಷ್ಟಾಗುತ್ತೆ? The 6 hours plus 4. 6+4 ಅಂದರೆ ಪ್ಯಾಸೆಂಜರ್ ಟ್ರೈನ್ಗಿಂತ ಬಿಫೋರೇ ಒಂದು 6 ಅವರ್ಸ್ ಬಿಟ್ಟಿರುತ್ತೆ. ದಟ್ ಈಸ್ ದ ರಿಲೇಟಿವ್ ಡಿಸ್ಟೆನ್ಸಸ್. ಅಂದರೆ ದ 6+4 ಬಂದ್ಬಿಟ್ಟು 10 ಅವರ್ಸ್. ರೈಟ್, ದೇರ್ ಫೋರ್ ದ VG ಇಂಟು 10 ಅವರ್ಸ್. ದೇರ್ ಫೋರ್ ದ DG. ದೇರ್ ಫೋರ್ ಇಫ್ ದ ಡಿಸ್ಟೆನ್ಸ್ ವಿಲ್ ಬಿ ಬೋತ್ ಆರ್ ಸೇಮ್, therefore the dP is equal to dG. Therefore what happens here? The dP is equal to VP. VP is already given, the 80 kilometer per hour into 4 kilometer is equal to VG, the speed of the goods train, into what is the 10 hours. Therefore the VG is only unknown. Therefore VG is equal to 80 into 4 divided by 10. Right, let's simplification. 8 knocks for the 32 divided by 10. Therefore 32 kilometer per hour. That is the speed of goods train. Right, see here, the both train distance is same. ಓಕೆ, ದ ಪ್ಯಾಸೆಂಜರ್ ಟ್ರೈನು ಗೂಡ್ಸ್ ಟ್ರೈನ್ಗಿಂತ ಒಂದೇ ರೈಲ್ವೆ ಸ್ಟೇಷನಿಂದ ಬಿಡುತ್ತೆ. ಆ ರೈಲ್ವೆ ಸ್ಟೇಷನಿಂದ ಗೂಡ್ಸ್ ಟ್ರೈನು ಒಂದು ಟೈಮಿಗೆ ಬಿಟ್ಟಿದ್ರೆ ಅದಾದಮೇಲೆ 6 ಅವರ್ಸ್ಗೆ ಮೀನ್ಸ್ ಪ್ಯಾಸೆಂಜರ್ ಟ್ರೈನ್ ಬಿಡುತ್ತೆ. 6 ಅವರ್ಸ್ ಅದಾದಮೇಲೆ 4 ಅವರ್ಸ್ಗೆ ಆ ಟ್ರೈನ್ ಹೋಗಿ ಮೀಟ್ ಆಗುತ್ತೆ. ಅಂದರೆ ಒಂದು ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಗೂಡ್ಸ್ ಟ್ರೈನ್ ಬಂದುಬಿಟ್ಟು 6+4 ಅವರ್ಸ್ 10 ಅವರ್ಸ್ ತೊಗೊಳುತ್ತೆ. ಸೇಮ್ ಡಿಸ್ಟೆನ್ಸ್ನ ಪ್ಯಾಸೆಂಜರ್ ಟ್ರೈನ್ ಕವರ್ ಮಾಡೋದಕ್ಕೆ ಓನ್ಲಿ 4 ಅವರ್ಸ್ ತೊಗೊಳುತ್ತೆ. ಓಕೆ, ಇಲ್ಲಿ ನಿಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಗೂಡ್ಸ್ ಟ್ರೈನ್. ನೋಡಿ, ದ ಪ್ಯಾಸೆಂಜರ್ ಟ್ರೈನ್ ಬಂದುಬಿಟ್ಟು 80 ಕಿಲೋಮೀಟರ್ ಪರ್ ಅವರ್, 1 ಅವರ್ಗೆ 80 ಕಿಲೋಮೀಟರ್ ಹೋಗುತ್ತೆ. ಅದೇ ರೀತಿ ಇದು ಬಂದುಬಿಟ್ಟು ಗೂಡ್ಸ್ ಟ್ರೈನ್ ಬಂದುಬಿಟ್ಟು 32 ಕಿಲೋಮೀಟರ್ 1 ಅವರ್ಗೆ ಟ್ರಾವೆಲ್ ಮಾಡ್ತಾ ಇದೆ. ರೈಟ್, ದಿಸ್ ಈಸ್ ದ ಪ್ರಾಬ್ಲಮ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.